ಚಿನ್ನಯ್ಯನವರು ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಕೊಟ್ರಲ್ಲ, ಆ ನ್ಯಾಯಾಲಯದ ಒಳಕ್ಕೆ ಚಿನ್ನಯ್ಯನ ಪರ ವಕೀಲರನ್ನು ಸಹ ಒಳಗಡೆ ಬಿಡಲಿಲ್ಲ. ಚಿನ್ನಯ್ಯ ಏಕಾಂಗಿಯಾಗಿ ನ್ಯಾಯಾಧೀಶರ ಮುಂದೆ ಅಲ್ಲಿದ್ದಂತಹ ನ್ಯಾಯಾಲಯದಲ್ಲಿ ಅವರು ನಿರ್ಭೀತಿಯಿಂದ ತಾವು ಸ್ಟೇಟ್ಮೆಂಟ್ ಕೊಟ್ಟಿರುವಂಥದ್ದು. ನಮ್ಮ ಮಾಧ್ಯಮಗಳು ಯಾವ ರೀತಿ ಬಿಂಬಿಸ್ತಾ ಇದ್ದಾವೆ ಅಂತಂದ್ರೆ, ಮಾಧ್ಯಮದಲ್ಲಿ ಸ್ಯಾಟಲೈಟ್ ಚಾನೆಲ್ ಅಲ್ಲಿರುವಂತಹ ಪತ್ರಕರ್ತರು ವಿದ್ಯಾವಂತರು ಕಣ್ರಿ, ಅವಿದ್ಯಾವಂತರಲ್ಲ. ನೀವೆಲ್ಲ ವಿದ್ಯಾವಂತರು. ಜರ್ನಲಿಸಮ್ ಅಲ್ಲಿ ಪದವಿಯನ್ನ ಪಡೆದಿರ್ತೀರಿ, ಕ್ರೈಮ್ ರಿಪೋರ್ಟ್ ಮಾಡ್ತಿರ್ತೀರಿ, ಕ್ರೈಮ್ ಸ್ಟೋರಿಗಳನ್ನ ನೋಡಿರ್ತೀರಿ. ಒಂದು ರಿಟ್ ಪಿಟಿಷನ್ ಅಲ್ಲಿ ಬಂದಿರುವಂತಹ ಪ್ಯಾರಾಗಳಲ್ಲಿರುವಂತಹ ವಿಚಾರಗಳನ್ನ ಯಥಾವತ್ತಾಗಿ ಒಂದಷ್ಟು ಮಸಾಲೆಗಳನ್ನ ಸೇರಿಸಿ ಏನು ಷಡ್ಯಂತ್ರ 200 ಕೋಟಿ ಅದು ಇದು ಅಂತ ಹೇಳ್ತಾ ಇದ್ದೀರಲ್ಲ. ಇದೇ ಚಿನ್ನಯ್ಯನವರು ಪ್ಯಾರಾವೈಸ್ ಹೇಳ್ಕೊಂತ ಬಂದ್ರಲ್ಲ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಗೆ ಹೋಗಿದ್ದು, ಅಲ್ಲಿ ಬಂದಿದ್ದು, ಅಲ್ಲಿ ಅವ್ರ ಮನೆಯಲ್ಲಿ ಮಾತಾಡಿದ್ದು, ಅವ್ರು ಎದುರಿಸಿದ್ರು, ಅವ್ರ ಕೆಳಗಡೆ ಮಲ್ಸಿದ್ರು, ತೋಟದ ಕೆಲಸ ಮಾಡ್ತಿದ್ರು, ಮಸಾಜ್ ಮಾಡ್ಕೊಳ್ತಿದ್ರು, ಎದುರಿಸಿದ್ರು, ಕೊಲೆ ಬೆದರಿಕೆ ಹಾಕಿದ್ರು, ಮತ್ತೊಂದು ಯೂಟ್ಯೂಬರ್ಸ್ ನ ಕರ್ಕೊಂಡು ಬಂದ್ರು, ಯೂಟ್ಯೂಬರ್ಸ್ ಕಡೆಯಿಂದ ಏನೋ ವಿಡಿಯೋಗಳನ್ನ ಮಾಡಿಸ್ಕೊಂಡ್ರು, ಇಷ್ಟೆಲ್ಲ ಹಿಂಸೆ ಮಾಡಿ ಬಲವಂತವಾಗಿ ಮಾಡಿಸ್ಕೊಂಡ್ರು ಅಂತ ಚಿನ್ನಯ್ಯನವರು ಹೇಳಿದ್ದಾರಲ್ಲ. ಮುಂದುವರೆದ ಪ್ಯಾರಾದಲ್ಲಿ ಹೇಳ್ತಾರೆ, 164 ಸ್ಟೇಟ್ಮೆಂಟ್ ಕೊಡ್ಬೇಕಾದ್ರೆ ನ್ಯಾಯಾಲಯದ ಒಳಗಡೆ ಹೋದ್ರಲ್ಲ, ಒಬ್ಬರೇ ಹೋಗಿದ್ದು. ನ್ಯಾಯಾಧೀಶರ ಮುಂದೆ ಈ ಹಿಂಸೆ ಕೊಟ್ಟಿದ್ರಲ್ಲ, ಈ ಇಷ್ಟು ಪ್ಯಾರಾಗಳಲ್ಲಿತ್ತಲ್ಲ ಹಿಂಸೆಗಳು, ಸುಪ್ರೀಂ ಕೋರ್ಟ್ ವಕೀಲರು ಧನಂಜಯ್ ಅವರ ಹೆಸರು ಉಲ್ಲೇಖ ಮಾಡಿದಾರಲ್ಲ, ದೇಶಪಾಂಡೆ ಅವರ ಹೆಸರು ಉಲ್ಲೇಖ ಮಾಡಿದ್ದಾರೆ, ಓಜಸ್ವಿ ಗೌಡ ಹೆಸರು ಉಲ್ಲೇಖ ಮಾಡಿದ್ದಾರೆ. ಇಷ್ಟು ಮಾನಸಿಕ ಹಿಂಸೆ ಪಟ್ಟಂತಹ ಚಿನ್ನಯ್ಯನವರು, ಅಷ್ಟೂ ಪ್ಯಾರಾಗಳಲ್ಲಿ ಮಾಡಿದಂತಹ ಚಿನ್ನಯ್ಯನವರು ಯಾಕೆ 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ನ್ಯಾಯಾಧೀಶರ ಮುಂದೆ, ಸ್ವಾಮಿ ನಮ್ಗೆ ಈ ತರ ಅನ್ಯಾಯ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ, ಬಲವಂತವಾಗಿ ಕೂಡ ಹಾಕಿದ್ದಾರೆ, ನನಗೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ, ನನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅನ್ನೋ ವಿಚಾರವನ್ನ ನೇರವಾಗಿ ಯಾವುದೇ ವಕೀಲರಿಲ್ಲದೆ ಯಾವುದೇ ಇಲ್ಲದೆ ನೇರವಾಗಿ ನ್ಯಾಯಾಧೀಶರ ಮುಂದೆ ಹೇಳ್ಬೋದಾಗಿತ್ತಲ್ಲ. ಅವತ್ತು ಹೇಳಲೇ ಇಲ್ಲ. ಅವತ್ತು ಇವ್ರು ಹೇಳಿದ್ದಿದ್ರೆ ಇದು ಯಾವುದೂ ಸಹ SIT ತನಿಖೆನೇ ಆಗ್ತಾ ಇರಲಿಲ್ಲ. ಆವತ್ತೇ ಯಾರು ಇವರು ಇವತ್ತು ಆರೋಪ ಮಾಡಿದಾರಲ್ಲ, ಈ ಆರೋಪಿಗಳನ್ನ ಅವತ್ತೇ ಶಿಕ್ಷೆಗೆ ಪಡಿಸ್ತಾ ಇದ್ರು. ಅವತ್ತು 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಏಕಾಂಗಿಯಾಗಿ ಚಿನ್ನಯ್ಯನವರು ನ್ಯಾಯಾಧೀಶರ ಮುಂದೆ, ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಏಕಾಂಗಿಯಾಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಮೀಡಿಯಾಗಳೇ, ಇದು ಕಟ್ಟುಕತೆ ಅಲ್ಲ. ನಿಮ್ಮ ಕೈನಲ್ಲಿ ರಿಟ್ ಪಿಟಿಷನ್ ಕಾಪಿ ಪ್ಯಾರಾವೈಸ್ ಇದೆಯಲ್ಲ, ರಿಟ್ ಪಿಟಿಷನ್ ಅಲ್ಲಿ ಪ್ಯಾರಾವೈಸ್ ಇದೆಯಲ್ಲ, ಆ ಪ್ಯಾರಾವೈಸ್ಗಳನ್ನ ಓದ್ಕೊಂತ ಬನ್ನಿ. ರಿಟ್ ಪಿಟಿಷನ್ ಅಲ್ಲಿ ಪ್ಯಾರಾದಲ್ಲಿ ಬೆಳ್ತಂಗಡಿಯ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಸಹ ಉಲ್ಲೇಖ ಮಾಡಿದ್ದಾರೆ ಚಿನ್ನಯ್ಯನವರು. ವಿಚಾರ ಮಾಡಿ. ನನಗೆ ಜೀವ ಬೆದರಿಕೆ ಇದೆ, ನನ್ನನ್ನು ಕೊಲ್ತಾರೆ, ನನ್ನ ಹಿಂಸೆ ಮಾಡ್ತಾ ಇದ್ದಾರೆ ಅಂತ ನನಗೆ ಅನ್ಸಿದ್ರೆ ಅವಕಾಶ ಸಿಕ್ಕಿದಾಗ ಜಡ್ಜ್ ಮುಂದೆ ಹೇಳ್ತಾ ಇರಲಿಲ್ಲ. ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಆದ ನಂತರವೂ ಸಹ ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. SIT ರಚನೆ ಆಗುತ್ತೆ. SIT ರಚನೆ ಆದಾಗ SIT ಅವರು ಚಿನ್ನಯ್ಯನವರನ್ನ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಇಡ್ತಾರೆ. ನೋಡಿ, ಸೂಕ್ಷ್ಮವಾಗಿ ಗಮನಿಸಿ. SIT ಅವರು ಚಿನ್ನಯ್ಯನ ಮನೆಯಿಂದನೇ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಿಂದನೇ ಚಿನ್ನಯ್ಯನವ್ರನ್ನ ಏನು ಆ ಭೂಮಿ ಅಗೆಯೋದಕ್ಕೆ ಕರ್ಕೊಂಡು ಬರ್ತಾ ಇದ್ದಿದ್ದು. ಪ್ರತಿನಿತ್ಯವೂ ಸಹ ಬೀಟ್ ಪೊಲೀಸರು ಬಂದು ಅವ್ರು ನೋಡ್ಕೊಂಡು ಹೋಗ್ತಾ ಇದ್ದಿದ್ದು. ಇಲ್ಲಿ ಇಷ್ಟೆಲ್ಲ ನಡೆದ್ರೂ ಸಹ ಚಿನ್ನಯ್ಯನವರು ಪೊಲೀಸ್ನವ್ರಿಗೂ ಹೇಳಲಿಲ್ಲ, SIT ಅವ್ರಿಗೂ ಹೇಳಲಿಲ್ಲ, ನ್ಯಾಯಾಧೀಶರ ಮುಂದೆ ನಾವಾಗ ಹೇಳಲಿಲ್ಲ. ಈಗ ನಮಗೆ ಇದು ಮಾಡ್ತಾ ಇದ್ದಾರೆ, ಹಿಂಸೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹೇಳ್ತಾ ಇದ್ದಾರೆ ಅಂತಂದ್ರೆ, ಚಿನ್ನಯ್ಯನವರು ಹೇಳ್ತಾ ಇರುವಂತಹ ವಿಚಾರ ಅದು ಸಾಧ್ಯನಾ ಅಸಾಧ್ಯನಾ ಅಂತೇಳಿ ವಿವೇಚನೆಯನ್ನ ಉಪಯೋಗಿಸ್ಕೊಂಡು ಅದನ್ನ ನೋಡಿ ಮಾತಾಡ್ಬೇಕಲ್ವಾ. ಚಿನ್ನಯ್ಯ ಏಕಾಏಕಿ ಬಂದು ಇವತ್ತು ರಿಟ್ ಪಿಟಿಷನ್ ಸಲ್ಲಿಸಿಲ್ಲ ಸ್ವಾಮಿ. ಚಿನ್ನಯ್ಯನವರು ಕಳೆದ ವರ್ಷ 1 ವರ್ಷ 2 ತಿಂಗಳ ಹಿಂದೆ ಸುದ್ದಿಗೆ ಬಂದಿದ್ದು, SP ಆಫೀಸ್ಗೆ ಹೋಗಿ ಫಸ್ಟ್ ದೂರು ಕೊಟ್ಟಿದ್ದು ಓಜಸ್ವಿ ಗೌಡ ದೇಶಪಾಂಡೆ ಅವರ ವಕೀಲರ ಮೂಲಕ. ಅವತ್ತಿಂದ ಪ್ರಾರಂಭ ಆಗಿದ್ದು. ಇಷ್ಟೆಲ್ಲ ನಡೆದಿದ್ದು 1 ವರ್ಷದ ಹಿಂದೆ ನಡೆದು ಚಿನ್ನಯ್ಯನವರನ್ನ ಅವ್ರ ಮೇಲೆ FIR ಆಗುತ್ತೆ, ಅವರಿಗೆ ಬೇಲ್ ಕೊಡೋದಕ್ಕೆ ಏನೋ ಸರ್ಕಾರದ ಕಡೆಯಿಂದ ವಕೀಲರ ನೇಮಕ ಆಗುತ್ತೆ, ಚಿನ್ನಯ್ಯನವರು ಶಿವಮೊಗ್ಗದಿಂದ ಬಿಡುಗಡೆ ಆಗ್ತಾರೆ, ಅದು ಕಂಡೀಷನ್ ಆಗ್ತಾರೆ, ಮೀಡಿಯಾಗಳ ಮುಂದೆ ಮಾತಾಡಬಾರ್ದು ಅಂತಾರೆ. ಅದಾದ ನಂತರ ಈಗ ಅವರು ರಿಟ್ ಪಿಟಿಷನ್ ಹಾಕಿದ್ದಾರೆ. ಅವ್ರು ಕೇಳ್ತಾ ಇರುವುದು ಸತ್ಯ. SIT ಅವರು ಇವತ್ತರೆಗೂ ತನಿಖಾ ವರದಿ ಕೊಟ್ಟಿಲ್ಲ ಅಂತ ಹೇಳ್ತಾ ಇರುವಂತದ್ದು.
ಸೌಜನ್ಯ ಹೋರಾಟಗಾರರು ಅದನ್ನೇ ಕೇಳ್ತಾ ಇರುವಂತದ್ದು. RTI ಅರ್ಜಿ ಹಾಕಿದ್ದಾರೆ. ಸೌಜನ್ಯ ಹೋರಾಟಗಾರರು SIT ಅವರು ಸಲ್ಲಿಸಿರುವಂತಹ ತನಿಖಾ ವರದಿಯನ್ನು ಕೊಡಿ ಅಂತೇಳಿ RTI ಅರ್ಜಿ ಹಾಕಿದ್ದಾರೆ. ಇವೆಲ್ಲವೂ ಸಹ ಮೀಡಿಯಾಗಳಿಗೆ ಗೊತ್ತಾಗಲ್ರಿ, ಅವ್ರಿಗೆ ಬೇಕಾಗಿಲ್ಲ. ಮೀಡಿಯಾಗಳಿಗೆ ಇವ್ರು ಯಾವುದು ಬೇಕಾಗಿಲ್ಲ. ಅವ್ರಿಗೆ SIT ಅವರು ತನಿಖಾ ವರದಿ ಕೊಡಿ ಅಂತಲೇ ಕೇಳ್ತಾ ಇರುವಂತದ್ದು. ಇಷ್ಟೆಲ್ಲ ಮಾತಾಡ್ತಾರಲ್ಲ ಯೂಟ್ಯೂಬರ್ಸು, ಕಿವಿಗೆ ಇಯರ್ಫೋನ್ ಹಾಕ್ಬಿಟ್ಟು ಯೂಟ್ಯೂಬರ್ಸ್ ಹೇಳುವಂತಹ ಜಾಗದಲ್ಲಿ ಹಿಂದ್ಗಡೆ ಬಂದು ಇಯರ್ಫೋನಲ್ಲಿ ಹೇಳ್ತಿದ್ರಂತೆ, ಈ ಜಾಗದಲ್ಲಿ ಆಗಿ ಈ ಜಾಗದಲ್ಲಿ ಆಗಿ ಅಂತ ಹೇಳ್ಬಿಟ್ಟು ಯಾರು ನಮ್ಮ ಪವರ್ ಟಿವಿನಲ್ಲಿ ತೋರಿಸ್ತಾ ಇದ್ದಾರಲ್ಲ ಮಹಾನುಭಾವರು. ಇಯರ್ಫೋನ್ ಹಾಕೊಂಡು ಯೂಟ್ಯೂಬರ್ಸ್ ಹಿಂದ್ಗಡೆ ಇದ್ರೆ SIT ತಂಡದವರು ಕಡಲೆಕಾಯಿ ತಿಂತಿದ್ರ? SIT ತಂಡದವರು ಚಿನ್ನಯ್ಯನವ್ರನ್ನ ಮಾನಿಟರಿಂಗ್ ಮಾಡ್ತಾ ಇದ್ದಿದ್ದು ಯೂಟ್ಯೂಬರ್ಸ್ ಅಲ್ಲ. SIT ಅವರು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಮಾಸ್ಕ್ ಹಾಕೊಂಡು ಕರ್ಕೊಂಡ್ ಬರ್ತಿದ್ರು, ಆ ಜಾಗಕ್ಕೆ ಹೋಗ್ತಿದ್ರು, ಆ ಜಾಗದಲ್ಲಿ ಏನು ಅಗಿತಿದ್ರು, ತೋರಿಸಿರೋ ಜಾಗದಲ್ಲಿ ಅಗಿತಿದ್ರು. ಆ ಟೈಮ್ನಲ್ಲಿ ಇಯರಲ್ಲಿ ಫೋನ್ ಇದ್ದಿದ್ರೆ SIT ಅವರು ಅದನ್ನ ಹಂಗೆ ಬಿಡ್ತಿದ್ರ? ಒಂದು ವಿಚಾರ ಮಾಡಿ ಮಾತಾಡ್ಬೇಕ್ರಿ. ನಮ್ದು ಒಂದು ಚಾನೆಲ್ ಇದೆ, ನಾನು ಒಬ್ಬ ಪತ್ರಕರ್ತ ಅಂತ ಮಾತಾಡೋದಲ್ಲ. ಇವತ್ತು ಹೇಳ್ತಾರಲ್ಲ ಬಲವಂತವಾಗಿ ಮಾಡಿದ್ರು, ಯೂಟ್ಯೂಬರ್ಸ್ ಹೇಳಿದ ಕಡೆ ಅಗದ್ರು ಅಂದ್ರಲ್ಲ. ಯೂಟ್ಯೂಬರ್ಸ್ ಕೇಳಿದ ಕಡೆ ಅಗದಿರುವಂತಹ 16 ಕಡೆ ಏನು ಅಸ್ಥಿ ಪಂಜರಗಳು ಸಿಕ್ಕಿದೆ ಅಂತೇಳಿ ವಿಚಾರಗಳು ವರದಿನಲ್ಲಿ ಇದಾವಲ್ಲ. ಆ ಅಸ್ಥಿ ಪಂಜರಗಳನ್ನ ಯೂಟ್ಯೂಬರ್ಸು ಅಥವಾ ಹೋರಾಟಗಾರರು ಏನು 10 ವರ್ಷ 15 ವರ್ಷದಿಂದ ಊತಾಕಿದ್ರ? ಚಿನ್ನಯ್ಯನವರು ಏನು ತೋರಿಸಿದಂತ ಜಾಗದಲ್ಲಿ ಸಿಕ್ಕಿಲ್ವಾ ಅಸ್ಥಿ ಪಂಜರಗಳು? ಬಂಗ್ಲೆಗುಡ್ದಲ್ಲಿ ಸಿಕ್ಕಿಲ್ವಾ ಅಸ್ಥಿ ಪಂಜರಗಳು? ಈ ಅಸ್ಥಿ ಪಂಜರಗಳೆಲ್ಲ ಯಾರು ತೋರಿಸಿದ್ದು? ಇದೇ ಚಿನ್ನಯ್ಯನವರು ತಾನೇ. ವಿಚಾರ ಮಾಡ್ಬೇಕಲ್ವಾ? ಚಿನ್ನಯ್ಯನವರನ್ನ ಬಲವಂತವಾಗಿ ಯೂಟ್ಯೂಬರ್ಸು, ಕುಟ್ಲಾರ್ ಹೋಮ್ ಪೇಜು, ಡಿಟಾಕು ಮತ್ತೆ ಯಾವುದೋ ಹಿಂದಿ ಚಾನೆಲ್ಗಳಿಗೆ ಮಾಡಿದ್ರು, ಇವ್ರು ಡೈರೆಕ್ಷನ್ ಮೇಲೆ ಮಾಡಿಕೊಟ್ರು, ಓಕೆ. ಅದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಫೋಟೋಗ್ರಾಫ್ ಮಾಡಿದ್ರು, ಎಲ್ಲ ಮಾಡಿದ್ರು ಅಂತ ಹೇಳ್ತಾರಲ್ಲ. ಇದೇ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೆಯಲ್ಲಿ ಇದೇ ಚಿನ್ನಯ್ಯನವರು ಒಂದು ಗಂಟೆಗೂ ಹೆಚ್ಚು ಕಾಲ ವಿಡಿಯೋದಲ್ಲಿ ಮಾತನಾಡಿರುವಂತದ್ದು. ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ಮಾತ್ರ ಗೊತ್ತಿತ್ತು, ರೆಕಾರ್ಡ್ ಆಗ್ತಾ ಇದೆ ಅಂತೇಳಿ. ಚಿನ್ನಯ್ಯನವರಿಗೆ ಗೊತ್ತಿರಲಿಲ್ಲ. ಇವತ್ತಿಗೂ ಸಹ ಆ ರೆಕಾರ್ಡಿಂಗ್ ಇದೆಯಲ್ಲ. ಇವೆಲ್ಲವೂ ಯಾವುದ್ರಿ? ವಿಚಾರ ಮಾಡಿ. ನೀವು ಪತ್ರಕರ್ತರು, ಪತ್ರಿಕೋದ್ಯಮದಲ್ಲಿ ಸಾಧನೆ ಮಾಡಬೇಕಾಗಿರುವಂತವ್ರು. ನೀವು 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತೀರಿ. 200 ಕೋಟಿ ರೂಪಾಯಿ ಷಡ್ಯಂತ್ರ ಅಂತೆ. 200 ಕೋಟಿ ಅಂದ್ರೆ ತಮಾಷೆ ಏನ್ರಿ? SIT ಎಷ್ಟು ವರ್ಷದ ಒಂದು 10 ತಿಂಗಳಿಂದ ತನಿಖೆ ಮಾಡ್ತಾ ಇದೆಯಲ್ಲ. SIT ಅವರಿಗೆ 200 ಕೋಟಿ ರೂಪಾಯಿ ವಹಿವಾಟು ಹಾಕಿರೋದು ಗೊತ್ತಾಗ್ತಿರ್ಲಿಲ್ವಾ? SIT ಏನಕ್ಕೆ ರಚನೆ ಮಾಡಿರುವಂಥದ್ದು? ಇಂಥದನ್ನ ಕಂಡಿಡಿ ಅಂದಿರ್ಬೇಕು ತಾನೆ. ಏನೇನೋ ಮಾತಾಡೋದು, ಏನೇನೋ ಸೃಷ್ಟಿ ಮಾಡುವಂಥದ್ದು. ರಮಾ ನಾಗರಾಜ್ ಚಿತ್ರದುರ್ಗದಿಂದ ಹಣ ಇದು ಮಾಡ್ಬಿಟ್ರಂತೆ, ಮತ್ತೆ ಯಾರೇ ಕೇರಳದಿಂದ ಹಣ ಬಂದ್ಬಿಡ್ತಂತೆ, ಪ್ರಕಾಶ್ ರಾಜ್ ಅವರು ಫೋನಲ್ಲಿ ಮಾತಾಡ್ಬಿಟ್ರಂತೆ. ಏನೇನು ಸ್ಟೋರಿಗಳನ್ನ ಹಾಕೊಂಡು ಹೆಡ್ಲೈನ್ ಹಾಕೊಂಡು ನಿಮ್ಮ ಕಮರ್ಷಿಯಲ್ಗೋಸ್ಕರವಾಗಿ, ನಿಮ್ಮ TRPಗೋಸ್ಕರವಾಗಿ ಯಾರನ್ನೋ ಕಾಪಾಡೋದಿಕ್ಕೆ, ಯಾರನ್ನೋ ತೃಪ್ತಿ ಪಡಿಸೋದಿಕ್ಕೆ. ಹಾಗಾದ್ರೆ ಅಲ್ಲಿ ಹಾಕಿದ್ದಂತಹ, ಅಲ್ಲಿ ಸಿಕ್ಕಿದ್ದಂತಹ ಅಸ್ಥಿ ಪಂಜರಗಳಿಗೆ ಬೆಲೆ ಬೇಡವೇನ್ರಿ? ಆ ಅಸ್ಥಿ ಪಂಜರಗಳಿಗೆ ನ್ಯಾಯ ಕೊಡಿಸೋದು ಬೇಡವಾ? ನೀವೆಂತಹ ಪತ್ರಕರ್ತರ್ರಿ? ನೀವು ಹೆಂಗೆ ಅಂದ್ರೆ ಸೀಸನ್ ಟೈಪು. ಆ ಸೀಸನ್ ಅಲ್ಲಿ ಏನೋ ಬ್ರೇಕಿಂಗ್ ನ್ಯೂಸ್ ಬಂತ ಅದ್ ಮಾಡ್ತೀರಿ, ಅದನ್ನು ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ನೀವು. ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ದಾಗ ಯಾರಾದ್ರೂ ಚಾನೆಲ್ ಅಲ್ಲಿ ಮಾತಾಡಿದ್ರೇನ್ರಿ? ಸರ್ಕಾರಕ್ಕೆ 1 ತಿಂಗಳ ನಂತರ ಆದೇಶ ವರದಿ ಕೊಟ್ಟಿದೆಯಲ್ಲ, ಅದ್ರ ಬಗ್ಗೆ ಏನಾದ್ರೂ ಮಾತಾಡಿದಿರೇನ್ರಿ? ಯಾಕೆ? ಸೌಜನ್ಯ ಪ್ರಕರಣ ಸುಪ್ರೀಂ ಕೋರ್ಟ್ ಅಲ್ಲಿ ಇರೋದು, ಅದು ತನಿಖೆ ಅಲ್ವಾ? ಅದು ಪ್ರಕರಣ ಅಲ್ವಾ? ಅದು ಎದ್ದೆದ್ದು ಕುಣಿತಾ ಇದ್ದೀರಿ. ಏನ್ ಯೂಟ್ಯೂಬರ್ಸು ಅದು ಇದು ಅಂತ ಹೆಡ್ಡಿಂಗ್ ಆಗ್ತಾ ಇದ್ದೀರಲ್ಲ. ವಿವೇಚನೆಯಿಂದ ಯೋಚನೆ ಮಾಡಿ, ತಲೆಗೆ ಬುದ್ಧಿ ಕೊಡಿ. ಯಾರನ್ನೋ ತೃಪ್ತಿ ಪಡಿಸೋದಕ್ಕೆ, ಏನೋ ಮಾಡೋದಕ್ಕಲ್ಲ. ಅಲ್ಲಿ ರಿಟ್ ಪಿಟಿಷನ್ ಅಲ್ಲಿರುವಂತಹ ಪ್ಯಾರಾ ಓದ್ಕೊಂತ ಬನ್ನಿ. ಪ್ಯಾರಾ 1 ದಿವಸದಲ್ಲಿ ನಡೆದಿರುವಂತದ್ದಲ್ಲ, ಅದು 2 ದಿವಸದಲ್ಲಿ ನಡೆದಿರುವಂತದ್ದಲ್ಲ, ವಾರದಲ್ಲಿ ನಡೆದಿರುವಂತದ್ದಲ್ಲ, ತಿಂಗಳಲ್ಲಿ ನಡೆದಿರುವಂತಲ್ಲ, ತಿಂಗಳಾನುಗಟ್ಟಲೆ ನಡೆದಿರುವಂತಹ ಪ್ರೋಸೆಸ್. ಒಬ್ಬ ವ್ಯಕ್ತಿಗೆ ಮಾನಸಿಕ ಹಿಂಸೆ, ದೈಹಿಕ ಹಿಂಸೆ ಎದುರಿಸ್ತಾ ಇದ್ದಾರೆ, ಕೊಲೆ ಬೆದರಿಕೆ ಮಾಡ್ತಾ ಇದ್ದಾರೆ, ನನ್ಗಿಲ್ಲರಕ್ಕೆ ಆಗಲ್ಲ ಅಂತಂದ್ರೆ ಯಾವ್ದ ರೀತಿನಲ್ಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತಿದ್ರು. ಕೊನೆ ಪಕ್ಷ ಯಾರಾದ್ರೂ ಸಿಗ್ತಾರೆ. ಕೇರಳಕ್ಕೆ ಹೋಗಿದ್ದಾರೆ ಅಂತಾರೆ, ದೆಹಲಿಗೆ ಹೋಗಿದ್ದಾರೆ ಅಂತಾರೆ, ಬೆಂಗಳೂರಲ್ಲಿ ಜಯಂತ್ ಅವ್ರ ಮನೆಗೆ ಹೋಗಿದ್ದಾರೆ ಅಂತಾರೆ, ಮತ್ತೊಂದು ಕಡೆ ಹೋಗಿದ್ದಾರೆ ಅಂತಾರೆ, ಏನೋ ಮತ್ತೆ ಯಾವ್ದೋ ಮುಲ್ಕಿನಲ್ಲಿ ಯಾವ್ದೋ ಒಂದು ಸ್ವಾಮೀಜಿ ಮಠದಕ್ಕೆ ಹೋಗಿದ್ದಾರೆ ಅಂತಾರೆ. ಇಲ್ಲಿ
ಅದು ಆದಿಚುಂಚನಗಿರಿ ಮಠಕ್ಕೆ ಹೋಗಿರುವಂತಹ ಫೋಟೋ ವಿಡಿಯೋಗ್ರಾಫ್ಗಳು ಸಹ ಇವತ್ತು ಲಭ್ಯ ಇದೆಯಲ್ಲ. ಇಲ್ಲಿ ಎಲ್ಲಾ ಕಡೆ ಹೋಗಿರುವಂತಹ ಚಿನ್ನಯ್ಯನವರು ನನಗೆ ಅನ್ಯಾಯ ಆಗ್ತಾ ಇದೆ ಅಂತೇಳಿ ಆ ಮಠದ ಸ್ವಾಮೀಜಿಯವರ ಹತ್ರ ಹೇಳ್ಬೋದಾಗಿತ್ತು. ಯಾಕೆ ಹೇಳಲಿಲ್ಲ? ಯಾತಕ್ಕೆ ಕೇಳಲಿಲ್ಲ? ಈ ಏನೋ ಪತ್ರಿಕೋದ್ಯಮವನ್ನ ಪವಿತ್ರವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ಅದಕ್ಕೆ ನ್ಯಾಯ ಒದಗಿಸ್ಬೇಕು ಅನ್ನೋ ರೀತಿಯಲ್ಲಿ ಕೆಲಸ ಮಾಡಿ. ಅದು ಬಿಟ್ಟು ನೀವು ಯಾರನ್ನೋ ಮಾಡಿಕೊಂಡು ಏನೇನೋ ಬ್ರೇಕಿಂಗ್ ನ್ಯೂಸ್ಗಳನ್ನ ಕೊಟ್ಕೊಂಡು ಯಾರನ್ನೋ ತೃಪ್ತಿ ಮಾಡೋದಕ್ಕೆ ಇದು ಏನ್ ನಡೀತಾ ಇದೆ, ಏನ್ ನಡೆಯೋದಿಲ್ಲ, ಯಾವ್ದು ಸತ್ಯ ಯಾವ್ದು ಅಸತ್ಯ ಅಂತ ತಿಳ್ಕೊಳ್ಳದೆ ವರದಿ ಮಾಡಕ್ ಹೋಗ್ಬೇಡಿ. ಆ ರೀತಿಯಾದಂತಹ ವರದಿ ಮಾಡಿಕೊಂಡು ತಾರತಮ್ಯ ಮಾಡಿಕೊಂಡು ಸೌಜನ್ಯಗೆ ಒಂದು ರೀತಿ ಇವ್ರಿಗೊಂದು ರೀತಿ ಮಾಡಿಕೊಂಡು ಈ ರೀತಿ ಮಾಡೋದಕ್ಕೆ ಬದಲು ನೀವು ಎಲ್ಲಾ ಪತ್ರಕರ್ತರು ಈ ಪತ್ರಿಕೋದ್ಯಮವನ್ನು ಬಿಟ್ಟು ಬಿಡೋದು ವಾಸಿ. ಬೇರೆ ಏನಾದರೂ ಉದ್ಯೋಗ ಮಾಡ್ಕೊಡಿ. ಅದರ ಪವಿತ್ರವಾದಂತಹ ಪತ್ರಿಕೋದ್ಯಮಕ್ಕೆ ಈ ರೀತಿಯಾಗಿ ಏನು ಒಂದು ರೀತಿಯಲ್ಲಿ ನಗೆಪಾಟ್ಲಾಗೋ ರೀತಿಯಲ್ಲಿ ಮಾಡ್ತಾ ಇದ್ದೀರಿ. ಆ ರೀತಿ ಮಾಡಕ್ ಹೋಗ್ಬೇಡಿ. ಪ್ಯಾರಾವೈಸ್ ಓದಿ. ಪ್ಯಾರಾದಲ್ಲೇ ನಿಮ್ಗೆ ಸಿಗುತ್ತೆ. ಅವತ್ತು ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಟ್ಟಾಗ SP ಆಫೀಸಿಗೆ ಬಂದಾಗ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಅಗಿತಾ ಇರಬೇಕಾದ್ರೆ ಚಿನ್ನಯ್ಯ ಒಂದು ರೀತಿಯಾದಂತಹ ಅಪರಾಧಿ ರೂಟಲ್ಲಿ ನೋಡ್ತಾ ಇದ್ದಂತಹ ಮಾಧ್ಯಮಗಳು ಬೇರೆಯವರು ಇವತ್ತು ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯ. ಅವರು ರಿಟ್ ಪಿಟಿಷನ್ ಅಲ್ಲಿ 200 ಕೋಟಿ ವಿಚಾರ ಹೇಳಿದ ತಕ್ಷಣ 200 ಕೋಟಿ ಷಡ್ಯಂತ್ರ ಅಂತಾರಲ್ಲ. ಹಾಗಾದ್ರೆ ಅವತ್ತು ಹೇಳಿದ್ದೇನು? ಅವತ್ತು SP ಆಫೀಸ್ಗೆ ಹೋಗಿ ಕೊಟ್ಟಿದ್ದ ದೂರ ಏನು? ಹಾದಿ ಬೀದಿಲಿ ಕೊಟ್ಟಿಲ್ಲ. ಅವರು ಅಧಿಕೃತ SP ಆಫೀಸಿಗೆ ದೂರು ಕೊಟ್ಟಿರುವಂಥದ್ದು. ಈ ದೇಶದ ಸರ್ವೋಚ್ಚ ನ್ಯಾಯಾಲಯವೇ ನಮ್ಮ ದೇಶದಲ್ಲಿ ನಂಬರ್ 1 ಸ್ಥಾನದಲ್ಲಿ ಇರುವಂಥದ್ದು. ಅಂತಹ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ 164 ಸ್ಟೇಟ್ಮೆಂಟ್ ಅಲ್ಲಿ ಮೊದಲ ಹೇಳಿಕೆ ಕೊಟ್ಟಿದ್ದಾರಲ್ಲ. ಈಗ ಯಾವುದು ಸುದ್ದಿ ಆಗಲ್ವಾ? ವಿಚಾರ ಮಾಡ್ಬೇಕ್ರಿ. ಎಲ್ಲಾನು ವಿಚಾರ ಮಾಡಬೇಕು. ಯಾರೋ ಒಬ್ರು ಬಂದು ಇಲ್ಲಿ ನಂಗೆ ಅನ್ಯಾಯ ಆಗಿದೆ, ಇಲ್ಲಿ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಅಂತ ಹೋರಾಟಗಾರರಿಗೆ ಹೇಳಿದಾಗ ಅವರು ಸಪೋರ್ಟ್ ಮಾಡಿರ್ಬೋದು. ಸುಪ್ರೀಂ ಕೋರ್ಟ್ ವಕೀಲರಾದ ಧನಂಜಯ್ ಅವರು ಹೇಳಿದ್ದಾರೆ, ಅವ್ರಿಗೆ ಆರೋಪಿ ಕಾಸಿ ಕೊಡಿ, ಅವ್ರು ಅಗಿಲಿ, ಗೊತ್ತಾಗ್ಲಿ, ಇದ್ರೆ ಇರುತ್ತೆ, ಇಲ್ದಾರೆ ಹೋಗುತ್ತೆ ಅಂತೇಳಿ ಸುಪ್ರೀಂ ಕೋರ್ಟ್ ವಕೀಲರು ಧನಂಜಯ್ ಅವರು ಹೇಳಿದ್ದಾರೆ. ಸುವರ್ಣ ವಾಹಿನಿನಲ್ಲಿ ಸಾಕ್ಷಿಗಳ ವಿಚಾರ ಬಗ್ಗೆ ಮಾತನಾಡಿದ್ದಾರೆ. ಇವೆಲ್ಲವೂ ಸಹ ಜನ ಮರೆತು ಬಿಡ್ತಾರೆ. ಇವತ್ತು ಏನೇನು ತೋರಿಸಿರುವಂಥದ್ದು ಯೂಟ್ಯೂಬರ್ಸ್ಗೆ ಸಂದರ್ಶನ ಕೊಟ್ಟಿರುವಂತಹ ವಿಚಾರ, ಯೂಟ್ಯೂಬರ್ಸ್ಗೆ ಕೊಟ್ಟಿರುವಂತಹ ಸಂದರ್ಶನ ವಿಚಾರಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಹೇಳಿರುವಂತಹ ವಿಚಾರಕ್ಕೆ ಏನಾದರೂ ವ್ಯತ್ಯಾಸ ಕಾಣ್ತಾ ಇದೆಯಾ? ಇದು ತರಾವರಿ ಹೇಳಿಕೆಗಳನ್ನ ಆನೆ ಮಾಹುತನ ವಿಚಾರದಲ್ಲಿ ಮತ್ತೆ ಯಾರೋ ಆಟೋ ಡ್ರೈವರ್ ಸೌಜನ್ಯ ಪ್ರಕರಣದಲ್ಲಿ ಆಟೋ ಡ್ರೈವರು ಅವರ ವಿಚಾರಗಳು, ವೈಯಕ್ತಿಕ ವಿಚಾರಗಳ ಬಗ್ಗೆ ಹೇಳಿರುವಂಥವು ಎಲ್ಲವನ್ನು ಅವಲೋಕನ ಮಾಡ್ರಿ. ಪತ್ರಕರ್ತರೇ, ಸ್ಯಾಟಲೈಟ್ ಚಾನೆಲ್ಗಳೇ, ಅವಲೋಕನ ಮಾಡಿ ಸುದ್ದಿ ಕೊಡಿ. ತರಾತುರಿಗೆ ಏನೋ ಕೊಡಬೇಕು ಅಂತ ಹೋಗ್ಬೇಡಿ. ಯಾಕಂದ್ರೆ ಈ ದೇಶದಲ್ಲಿ ಪತ್ರಿಕೋದ್ಯಮಕ್ಕೆ ತನ್ನದೇ ಆದಂತಹ ಗೌರವ ಇದೆ. ಆ ಗೌರವವನ್ನ ನಿಮಗೆ ಕೊಟ್ಟಿರುವಂಥದ್ದು ನೀವು ಉಳಿಸ್ಕೊಳ್ಳಿ ಅಂತೇಳಿ ಈ ರೀತಿಯಾಗಿ ಕೆಲಸ ಮಾಡಲಿಕ್ಕೆ ಹೋಗ್ಬೇಡಿ. ಓದಿ ಸೌಜನ್ಯ ಜಡ್ಜ್ಮೆಂಟ್ ಕಾಪಿ, 90 ಪುಟಗಳ ಸೌಜನ್ಯ ಜಡ್ಜ್ಮೆಂಟ್ ಕಾಪಿ ಓದಿ, ವಿಚಾರ ಮಾಡಿ. ಥರ್ಡ್ ಬೇರ್ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ ಅನ್ನೋರು ಸೈಲೆಂಟ್ ಆದ್ರು. ಇವ್ರು ಯಾರೋ ರಿಪಬ್ಲಿಕ್ ಕನ್ನಡದಲ್ಲಿ ಮಾತನಾಡ್ತಾ ಇರುವಂತವರು ಸೈಲೆಂಟ್ ಆದ್ರು. ಇಲ್ಲಿ ರಿಟ್ ಪಿಟಿಷನ್ ಅಲ್ಲಿ ಇರುವಂತಹ ವಿಷಯಗಳನ್ನ ಆರೋಪ ಮಾಡಿದ್ದಾರೆ. ಆರೋಪ ಮಾಡಿದ್ದು ಚಿನ್ನಯ್ಯ ಹೇಳಿರುವುದು ಸತ್ಯ ಅನ್ನೋದಾದ್ರೆ, ಹಾಗಾದ್ರೆ ಚಿನ್ನಯ್ಯ ಅವತ್ತು ಹೇಳಿದ್ದು ಯಾವುದು? ಸ್ನೇಹಿತರೆ, ಯಾವುದೇ ವಿಚಾರ ಆಗಿರಲಿ ಅದು ಸರಿನಾ ತಪ್ಪೋ? ಚಿನ್ನಯ್ಯ ಏಕಾಏಕಿ ಇವತ್ತು ಬಂದಿದ್ದಲ್ಲ, 1 ವರ್ಷದ ಹಿಂದೆ ಬಂದಿರುವಂಥದ್ದು. ಚಿನ್ನಯ್ಯನ ಎಲ್ಲಾ ಮಾತುಗಳನ್ನ, ಎಲ್ಲಾ ವಿಡಿಯೋಗಳನ್ನ ಎಲ್ಲವನ್ನ ನೋಡಿರುವಂಥವ್ರು. ನೀವು ನೋಡಿದಿರಿ, ನಾವು ನೋಡಿದ್ವಿ, ಎಲ್ಲ ನೋಡಿದ್ದಾರೆ, ಜಗತ್ತು ನೋಡಿದೆ. ಅಂಥದ್ರಲ್ಲಿ ಈಗ ರಿಟ್ ಪಿಟಿಷನ್ ಅಲ್ಲಿ ಈ ರೀತಿ ಹೇಳ್ತಾರೆ ಅಂತಂದಾಗ ಎಲ್ಲವನ್ನ ಅವಲೋಕನ ಮಾಡಿ ಮಾತನಾಡಬೇಕಾಗುತ್ತೆ. ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.